ಮಕ್ಕಳೇ? ಎಲ್ಲರೂ ಬಂದಿದ್ದೀರಾ? ಮಕ್ಕಳೇ, ಚುನಾವಣೆ ಬಂದಿದೆಯಲ್ಲ, ನಮಗೆಲ್ಲ ಚುನಾವಣೆ ಯಾಕೆ ಬೇಕು? ಯಾರು ಹೇಳ್ತೀರಾ? ಸರ್, ನಾ ಹೇಳ್ತೀನಿ ಸರ್. ಹೇಳಮ್ಮ. ಪ್ರಜಾಪ್ರಭುತ್ವ ಆಡಳಿತ ಬೇಕಾದ್ರೆ ಚುನಾವಣೆ ಬೇಕೇ ಬೇಕು ಸರ್. ವೆರಿ ಗುಡ್. ಗುಡ್ ಸಂಜನಾ. ಹಾಗಾದ್ರೆ ಚುನಾವಣೆಗೆ ಎಂತ ಅಭ್ಯರ್ಥಿಗಳನ್ನ ನಾವು ಆಯ್ಕೆ ಮಾಡಬೇಕು? ಸರ್, ನಾ ಹೇಳ್ತೀನಿ ಸರ್. ನಮ್ ಊರು, ನಮ್ ತಾಲೂಕು, ನಮ್ ಜಿಲ್ಲೆಗೆ ಯಾರು ಒಳ್ಳೇದ್ ಮಾಡ್ತಾರೋ ಅವ್ರನ್ನ ಆರಿಸಿ ತರ್ಬೇಕು ಸರ್. ವೆರಿ ಗುಡ್ ದೀಪಾ, ನೀನು ಒಳ್ಳೆ ಉತ್ತಮ ವ್ಯಕ್ತಿನ ಆರಿಸ್ಬೇಕಂತ ಹೇಳಿದಿ. ನಾವು ವೋಟ್ ಹಾಕ್ಬೇಕಾದ್ರೆ ಆಸೆ ಆಮಿಷಗಳಿಗೆ ಒಳಗಾಗ್ಬೇಕಾ? ಖಂಡಿತ ಇಲ್ಲ ಮೇಡಮ್. ನಾವು ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ನಿಷ್ಪಕ್ಷಪಾತವಾಗಿ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡ್ಕೋಬೇಕು ಮೇಡಮ್. ಸರಿಯಾಗಿ ಹೇಳಿದೆ ಮಂಜು. ನಾವೆಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಬೇಕು, ನಿಜ. ಉತ್ತಮ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು, ನಿಜ. ಆದರೆ ನಮ್ಮೆಲ್ಲ ಈಗ ವಿದ್ಯಾರ್ಥಿಗಳಾದವರು ನಮ್ಮ ಜವಾಬ್ದಾರಿ ಏನಪ್ಪಾ ಅಂತಂದ್ರೆ, ಎಲ್ಲರಿಗೂ ಕಡ್ಡಾಯವಾಗಿ ಮತದಾನ ಹಕ್ಕು ಚಲಾಯಿಸುವಂತೆ, ಮತದಾನ 18 ವರ್ಷ ತುಂಬಿರ್ತಕ್ಕಂಥ ಎಲ್ಲಾ ಯುವಜನರಿಗೆ, ಮನೆಯಲ್ಲಿ ಹಿರಿಯರಿಗೆ, ನಿಮ್ಮ ಅಕ್ಕ ತಂಗಿಯರಿಗೆ ಎಲ್ಲರಿಗೂ ಕಡ್ಡಾಯವಾಗಿ ಮತದಾನವನ್ನ ಮಾಡಲಿಕ್ಕೆ ನೀವೆಲ್ಲರೂ ಕೂಡ ಮನೆಯಲ್ಲಿ ಜಾಗೃತಿಯನ್ನ ಮೂಡಿಸಬೇಕಾದಂಥದ್ದು ನಿಮ್ಮ ಕರ್ತವ್ಯ. ಸೊ ಎಲ್ಲರೂ ಮಾಡ್ತೀರಾ ತಾನೆ? ಎಲ್ಲ ಗೊತ್ತಿರೋ ಹಾಗೆ ದೇಶದಾದ್ಯಂತ ಲೋಕಸಭಾ ಚುನಾವಣೆ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಮೇ 7ನೇ ತಾರೀಕು ಮತದಾನ ನಡೆಯಲಿದೆ. ತಮ್ಮ ತಮ್ಮ ಮತದಾನದ ಕೇಂದ್ರಕ್ಕೆ ಬಂದು ಎಲ್ಲರೂ ಏನು ತಪ್ಪದಿರ ವೋಟ್ ಮಾಡಿ ಮತದಾನ ನಡೆಸಿ ಅನ್ನುವಂಥದ್ದನ್ನು ನಾನು ಎಲ್ಲರಲ್ಲೂ ಕೇಳ್ಬೋದು.